ನಾವು ಟೀ ಜೊತೆ ತಿನ್ನುವ ಗುಡ್ ಡೇ ಬಿಸ್ಕೆಟ್ ಕಂಪನಿಯ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ 1.23 ಲಕ್ಷ ಕೋಟಿ. ಹೌದು, ನಮಗೆ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿಗೆ ಸಿಗುವಂಥ ಈ ಚಿಕ್ಕ ಬಿಸ್ಕೆಟ್ ಪ್ಯಾಕೆಟ್ ಹಿಂದೆ ಲಕ್ಷಾಂತರ ಕೋಟಿ ರೂಪಾಯಿಗಳ ದೊಡ್ಡ ಸಾಮ್ರಾಜ್ಯ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನಮಗೆ ಗುಡ್ ಡೇ ಅಂದರೆ ಒಂದು ಬಿಸ್ಕೆಟ್ ಮಾತ್ರ, ಆದರೆ ಮಾರ್ಕೆಟ್ಗೆ ಅತ್ಯಂತ ಶಕ್ತಿಶಾಲಿ ಬ್ರ್ಯಾಂಡ್. ಈ ಗುಡ್ ಡೇ ಹಿಂದೆ ಇರುವಂಥ ಕಂಪನಿ ಬ್ರಿಟಾನಿಯಾ ಇಂಡಸ್ಟ್ರೀಸ್. ಈ ಕಂಪನಿಗೆ 130 ವರ್ಷಗಳ ಇತಿಹಾಸ ಇದೆ. ಅಂದರೆ ಇದು ಆರಂಭ ಆಗಿದ್ದು 1892ರಲ್ಲಿ. ಇವತ್ತು ಬ್ರಿಟಾನಿಯಾ ಮಾರ್ಕೆಟ್ ವ್ಯಾಲ್ಯೂ ಬರೋಬ್ಬರಿ 1.23 ಲಕ್ಷ ಕೋಟಿ, ವಾರ್ಷಿಕ ಆದಾಯ 19,000 ಕೋಟಿಗೂ ಹೆಚ್ಚು. ಆದರೆ ಬ್ರಿಟಾನಿಯಾ ಗೆದ್ದಿದ್ದು ಬಿಸ್ಕೆಟ್ ಮಾರಾಟದಿಂದ ಅಲ್ಲ, ಅವರು ಟೀ ಟೈಮ್ ಮಾರಿದ್ರು, ಫ್ಯಾಮಿಲಿ ಸ್ನ್ಯಾಕಿಂಗ್, ಸಣ್ಣ ಸಂತೋಷವನ್ನ ಮಾರಿದ್ರು. ಗುಡ್ ಡೇ ಅಂದರೆ ಒಂದು ಎಮೋಷನ್. ಈ ಬಿಸ್ಕೆಟ್ ತಿಂದರೆ ದಿನ ಚೆನ್ನಾಗಿರುತ್ತೆ ಅನ್ನುವಂಥ ಭಾವನೆ ಜನರಲ್ಲಿ ಮೂಡಿಸಿದೆ. ಇದೇ ಬ್ರ್ಯಾಂಡಿಂಗ್ ಪವರ್. ಆದರೆ ಬ್ರಿಟಾನಿಯಾ ಜರ್ನಿ ಸುಲಭವಾಗಿರಲಿಲ್ಲ. ಸ್ಥಳೀಯ ಸ್ಪರ್ಧೆ, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಗ್ರಾಹಕರ ಅಭಿರುಚಿಯ ಬದಲಾವಣೆ ಇವೆಲ್ಲವೂ ಕೂಡ ಬ್ರಿಟಾನಿಯಾಗೆ ದೊಡ್ಡ ಸವಾಲು. ಆದರೆ ಅವರು ಗೀವ್ ಅಪ್ ಮಾಡಲಿಲ್ಲ. ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು, ಇನೋವೇಟಿವ್ ಸ್ಪೀಡ್ ಹೆಚ್ಚಿದ್ರು, ಹೊಸ ಕ್ಯಾಟಗರೀಸ್ಗೆ ಎಂಟ್ರಿ ಕೊಟ್ಟರು, ಸ್ಥಳೀಯ ಪೈಪೋಟಿಗೆ ಸ್ಟಾರ್ಟ್ಅಪ್ ಸ್ಪೀಡ್ನಲ್ಲಿ ರಿಯಾಕ್ಟ್ ಮಾಡಿದ್ರು. ಇಲ್ಲಿ ಗುಡ್ ಡೇ ನಮಗೆ ಕಲಿಸುವ ಪಾಠ ಏನು ಅಂದರೆ, ಕೇವಲ ಬಿಸ್ಕೆಟ್ ಮಾರಬೇಡಿ, ಅದರ ಜೊತೆ ಒಂದು ಫೀಲಿಂಗನ್ನು ಆ್ಯಡ್ ಮಾಡಿ. ಗ್ರಾಹಕರಿಗೆ ತಾವು ಬಿಸ್ಕೆಟ್ ಖರೀದಿಸ್ತಾ ಇದ್ದೀವಿ ಅನ್ನುವ ಭಾವನೆ ಬರಬಾರ್ದು. ತಾವು ಟೀ ಟೈಮ್ಗಾಗಿ ಒಂದು ಸಣ್ಣ ಸಂತೋಷವನ್ನು ಖರೀದಿ ಮಾಡ್ತಾ ಇದ್ದೀವಿ ಅನ್ನುವಂಥ ಭಾವನೆ ಬರಬೇಕು. ಪ್ರತಿಯೊಬ್ಬ ಬಿಸ್ನೆಸ್ ಓನರ್ ಇಲ್ಲಿ ಕಲಿಯಬೇಕಾದ ವಿಚಾರ ಏನಂದರೆ, ಪ್ರಾಡಕ್ಟ್ ಕಾಮನ್ ಆಗಿದ್ರೂ ಬ್ರ್ಯಾಂಡಿಂಗ್ ಸ್ಪೆಷಲ್ ಆದರೆ ಸಣ್ಣ ಬಿಸ್ಕೆಟ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬ್ರಿಟಾನಿಯಾ. ಸಾಮಾನ್ಯ ಬಿಸ್ಕೆಟ್ ಅನ್ನ ಬ್ರ್ಯಾಂಡ್ ಆಗಿ ರೂಪಿಸಿದೆ, ಬ್ರ್ಯಾಂಡ್ ಅನ್ನ ಪ್ರಾಡಕ್ಟ್ ಆಗಿ ಅಲ್ಲದೆ ಎಮೋಷನ್ ಆಗಿಸಿದೆ. ಆದ್ದರಿಂದ ಗುಡ್ ಡೇ ನಮಗೆ ಕಲಿಸುವ ನಿಜವಾದ ಪಾಠ ಇದೆ. ಪ್ರಾಡಕ್ಟ್ ಚಿಕ್ಕದಾಗಿರಬಹುದು, ಆದರೆ ಬ್ರ್ಯಾಂಡಿಂಗ್ ದೊಡ್ಡದಾಗಿದ್ರೆ ಬಿಸ್ನೆಸ್ ಲಕ್ಷಾಂತರ ಕೋಟಿ ರೂಪಾಯಿ ಮಟ್ಟಕ್ಕೆ ತಲುಪಬಹುದು. ನೀವೇನು ಹೇಳ್ತೀರಾ? ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.